ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಮಹಾದೇವ ತುಂಬ ಹೊತ್ತಾದರೂ ಕೂಡ ಎದ್ದಿರಲ್ಲ ಕಾವ್ಯ ನೆನಪಲೆ, ಹಾಗೆ ನಿದ್ದೆ ಮಾಡ್ದಲೇ ಮಲ್ಕೊಂಡ್ಬಿಟ್ಟಿರ್ತಾನೆ. ಅದೇ ಟೈಮ್ಗೆ ಕಲ್ಯಾಣಿ ಅವರಮ್ಮ ಬಂದು ಅಲ್ಲೇ ಇರುತ್ತಲ್ಲ ಒಂದು ಸ್ಕೇಲು, ಅದನ್ನು ತೊಗೊಂಡು ಹಾಗೆ ಹೊಡಿತಾ ಇರ್ತಾಳೆ. ಎದ್ದಳ ಮೇಲೆ ಎದ್ದಳು ಅಂತ. ಕಾವ್ಯ ಹೊಡಿಬೇಡ ಕಾವ್ಯ, ಪ್ಲೀಸ್ ಹೊಡಿಬೇಡ ಕಾವ್ಯ, ಎದ್ದೊಳ್ತೀನಿ ಕಾವ್ಯ, ಹೊಡಿಬೇಡ ಕಾವ್ಯ, ಹೊಡಿಬೇಡ ಕಾವ್ಯ, ಸಾಕು ಕಾವ್ಯ ಅಂತ ಹೇಳ್ತಿರ್ತಾರೆ. ಆಗ ಎದ್ದು ನೋಡಿದ್ರೆ, ಅಮ್ಮ ನೀನಾ, ಯಾಕೋ ಹೀಗಾಡ್ತಿದ್ಯಾ ಅಂತ ಹೇಳ್ತೀನಿ. ಅಯ್ಯೋ ಅದು ಏನು ಅದು ಇದು ನೀನು ಹೆಂಡ್ತಿ ಹೊಡಿತಿದ್ಲಾ ನಿನ್ನಾ ಅಂತ ಹೇಳಿದೆ. ಕಾವ್ಯ ನಿನಗೆ ಚೆನ್ನಾಗೇ ಪೆಟ್ಟು ಕೊಟ್ಟಿರ್ಬೇಕು, ಅದಕ್ಕೆ ಹೀಗಾಡ್ತಿದ್ದೆ. ಹೇ ಇಲ್ಲಪ್ಪ, ಈ ನಿನ್ನ ಮಗನ ಯಾರಾದರೂ ಮುಟ್ತಾರೇನೋವ, ಅದು ನಿನಗೆ ಗೊತ್ತಿರೋ ವಿಷಯ ತಾನೆ. ಅದರಲ್ಲೂ 3 ಅಡಿ ಹುಡುಗಿ ನನ್ನನ್ನು ಮುಡ್ತಾಳಾ ಹೇಳೋ ಅಂತ ಹೇಳ್ತಾರೆ. ಅದು ಏನು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅನ್ಸುತ್ತೆ. ಅದೇನು ಕರೆಕ್ಟಾಗಿ ಹೇಳ್ಬಿಟ್ಟೆ, ಸಖತ್ತಾಗಿ ಹೇಳಿದೆ. ಹ್ಞೂ ಕಣವ, ರಾತ್ರಿ ಎಲ್ಲ ನನಗೆ ನಿದ್ದೆನೇ ಬಂದಿಲ್ಲ, ಅದಕ್ಕೋಸ್ಕರ ಎಚ್ಚರ ಆಗಿಲ್ಲ. ನನಗೆ ಗೊತ್ತು ನನ್ನ ಮಗ ಇಷ್ಟೊತ್ತಿಗೆಲ್ಲ ಎದ್ದು ಅವ್ನ ಕೆಲಸ ಅವ್ನ ಪಾಡಿಗೆ ಅವ್ನು ಮಾಡ್ತಿದ್ದ, ಇಷ್ಟೊತ್ತಾದರೂ ಮನ್ಗೋನಲ್ಲ, ಹಾಗಾಗಿ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅಂತ ಗೊತ್ತಾಯಿತು, ಅದಕ್ಕೋಸ್ಕರ ಎದ್ದೇಳ್ಸೋಣ ಅಂತ ಬಂದೆ. ಹೌದಾ, ಸರಿ ಆಯಿತು, ಬೇಗ ಎದ್ದು ಹೋಗ್ಬಿಟ್ಟು ರೆಡಿಯಾಗು, ನಾನು ಎಲ್ಲೋ ಹೋಗಬೇಕು, ನಾನು ಕರ್ಕೊಂಡೋಗಿವಂತೆ. ನಂಗೆ ಶಾನೆ ಕೆಲಸ ಆಯ್ತು ಕಣವೋ, ಮಿಲ್ಲಲ್ಲಿ ಬರಲ್ಲ ನಾನು ಅಂತ ಹೇಳಿದ್ರೆ. ಈಗ ಇನ್ನೊಂದೆರಡು ಒದೆ ಕೊಡ್ತೀನಿ ನಿನಗೆ ನೋಡು. ಎಲ್ಲಿಗೆ ಅಂತ ಹೇಳಲೇ ಇಲ್ಲ, ನಾನು ಹೇಳ್ತೀನಿ ತಾನೆ, ಎದ್ದು ಹೋಗ್ಬಿಟ್ಟು ಬೇಗ ರೆಡಿ ಆಗಿಬಿಟ್ಟು ಕೆಳಗಡೆ ಬಾ ಆಯಿತಾ, ನಾನು ಕಾಯ್ತಾ ಇರ್ತೀನಿ. ನಾನೀಗ ಆಲ್ರೆಡಿ ರೆಡಿಯಾಗಿದ್ದೀನಿ, ಇನ್ನೂ ಟೈಮ್ ಮಾಡಬೇಡ, ಹೇಳ್ತಿದ್ದೀನಿ, ಆದಷ್ಟು ಬೇಗ ಬಾ ಮಹಾದೇವ ಅಂತ ಹೇಳ್ತಾನೆ. ಎಲ್ಲಿಗೆ ಅಂತ ಹೇಳವು, ನೀನು ಬಾರೋ ಫಸ್ಟು ಎದ್ದು ಅಂತ ಹೇಳ್ಬಿಟ್ಟು ಕಲ್ಯಾಣಿ ಮಹಾದೇವನ ಎದುರಿಸ್ಬಿಟ್ಟು ಹೋಗ್ತಾಳೆ. ಇನ್ನೊಂದು ಕಡೆ ರಾಮ್ ಹಾಸ್ಪಿಟಲ್ ಇರ್ತಾನೆ. ಆಗ ಸಿಸ್ಟರ್, ಸರ್ ಒಂದು ಕೇಸ್ ಬಂದಿದೆ, ಕೈ ಫ್ರ್ಯಾಕ್ಚರ್ ಆಗಿದೆ, ಸೊ ನೀವೇ ನೋಡಬೇಕಂತೆ. ನಾನು ಹೆಂಗೆ ನೋಡೋಕ್ಕಾಗುತ್ತೆ, ಫ್ರ್ಯಾಕ್ಚರ್ ಆಗಿರೋದು ನಂದೇ ಬೇರೆ ಅಲ್ಲ, ಏನೋ ಗೊತ್ತಿಲ್ಲ ಸರ್, ನೀವೇ ಬರಬೇಕಂತೆ. ಸರಿ ಆಯಿತು ನಡೀರಿ ನೋಡ್ತೀನಿ ಅಂತ ಬರ್ತಾರೆ. ಅಲ್ಲಿ ಬಂದು ನೋಡಿದ್ರೆ ಪ್ರೇಮ ಏನಿದು, ಏನು ಮಾಡ್ಕೊಂಡೆ ಪ್ರೇಮ ಅಂತ ಹೇಳ್ತಾಳೆ. ಬೇಕು ಅಂತ ಜೋರಾಗಿ ಅಳ್ತಾ ಇರ್ತಾಳೆ. ಯಾಕೆ, ಏನಾಯಿತು, ಯಾಕೆ ಕೈ ಮೈ ಮುಟ್ಕೊಂಡಿದ್ಯಾ, ಕೈ ಬಿದ್ದು ಎಲ್ಲಿ ಬೀಳಕ್ಕೆ ಹೋಗಿದ್ದೆ, ಏನು ಮಾಡೋಕ್ಕೆ ಹೋಗಿದ್ದೆ, ಅದು ಸೀಬೆ ಹಣ್ಣು ಕೀಳಕ್ಕೆ ಅಂತ ಮರಕ್ಕೆ ಹತ್ತಿದೆ, ಹಂಗಾಗಿ ಬಿದ್ದುಬಿಟ್ಟೆ, ಕೈ ಫ್ರ್ಯಾಕ್ಚರ್ ಆಯಿತು ಅಂತ ಜೋರಾಗಿ ಹೇಳ್ತಾ ಇರ್ತಾಳೆ. ನೀನು ಚಿಕ್ಕ ಮಗು ಥರ ಆಡ್ತೀಯಲ್ಲ. ನಾನು ಚಿಕ್ಕ ಮಗುನೇ ರಾಮ್ ಅಂತ ಹೇಳ್ತಾರೆ. ಏನು ಗೊಣಗ್ತಿದ್ಯಾ, ಇಲ್ಲ ಕೊಡಿಲಿ ನೋಡ್ತೀನಿ ಅಂತ ಹೇಳ್ತಾರೆ. ಆಗಿನ್ನೂ ಮುಟ್ಟೆ ಇರಲ್ಲ. ಅಮ್ಮ ಅಂತ ಜೋರಾಗಿ ಹೇಳ್ತಾ ಇರ್ತಾಳೆ. ನಾನು ಇನ್ನೂ ಮುಟ್ಟೆ ಇಲ್ಲ ಕಣೆ, ಯಾಕೆ ಆಡ್ತಿದ್ಯಾ, ತುಂಬ ನೋವಾಗ್ತಿದೆ ರಾಮ್ ಅಂತ ಹೇಳ್ತಾರೆ. ಅಯ್ಯೋ ನೋಡು, ಇದೆಲ್ಲ ಬೇಕಿತ್ತಾ, ನೋಡು ಇವಾಗೆಲ್ಲ ಹಿಂಗೆಲ್ಲ ಮಾಡಿಕೊಂಡು ಇವಾಗ ಎಷ್ಟು ನೋವು ಪಡ್ತಿದ್ಯಾ, ಅದು ಏನೋ ಗೊತ್ತಿಲ್ಲ ರಾಮ್, ಕೀಳೋಣ ಅಂತ ಹತ್ತದೆ, ಬಿದ್ದುಬಿಟ್ಟೆ, ಒಂದು ಎಕ್ಸ್ರೇ ಹೇಳಿ ಅಂತ ಹೇಳ್ತಾರೆ. ಸರ್ ಎಕ್ಸ್ರೇನ ಆಲ್ರೆಡಿ ಮಾಡಿಸ್ಕೊಂಬಂದಿದ್ದಾರೆ ಸರ್. ಹೌದಾ, ಸರಿ ಕೊಡಿಲಿ, ಇಷ್ಟೊಂದು ಪೆಟ್ಟಾಗಿದೆಯಲ್ಲೇ, ಇಷ್ಟೊಂದು ನೋವಾಗಿದೆ ನೋಡ್ಕೊಂಡಲ್ವಾ, ನೋಡು ಇವಾಗ ಕೈ ಹೇಗೆ ಫ್ರ್ಯಾಕ್ಚರ್ ಆಗಿದೆ, 2 ಕೈ. ಇದೇನೇ ಇದು, ಬಲಗೈ ಕೊಡ್ತಾ ಇದೆಯಾ, ಇಲ್ಲಿ ನೋಡಿದರೆ ಎಡಗೈ ಏನಿರುತ್ತೆ, ನೀನೇನಿದು, ಅದು ಮಾಡ್ಬೇಕಾದ್ರೆ 2 ಕೈನ ಕೊಟ್ಟೆ, ಹಾಗಾಗಿ 2 ಕೈನ ಎಕ್ಸ್ರೇ ಮಾಡಿದ್ರು ರಾಮ್ ಅಂತ ಹೇಳ್ತಿರ್ತಾರೆ. ಹೌದಾ, ನೋವ್ತಿದ್ಯಾ, ಇಲ್ಲ ಕೊಡಿಲಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತೀನಿ. ನೋವ್ತಿದ್ಯಾ, ಇಲ್ಲ ರಾಮ್, ಏನು ತಮಾಷೆ ಮಾಡ್ತಿದ್ಯಾ ನೀನು, ನೋಡು ಇಲ್ಲಿ ನೋವ್ತಿದ್ಯಾ, ಅಲ್ಲಿ ನೋವ್ತಿದ್ಯಾ ಅಂತ ಮುಟ್ತಾ ಇರ್ತಾನೆ. ಆಗ ಹ್ಞೂ ರಾಮ್, ಅಲ್ಲಿ ನೋವ್ತಿದೆ, ಇಲ್ಲಿ ನೋವ್ತಿದೆ ಅಂತ ಅವಳು ಕೂಡ ಹಾಗೆ ತಮಾಷೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಕಲ್ಯಾಣಿ ಎಲ್ಲಿಗೆ ಅಂತ ಹೇಳಲೇ ಇಲ್ವಲ್ಲವ ಅಂತ ಮಹಾದೇವ ಕಲ್ಯಾಣಿನ ಕೇಳ್ತಿರ್ತಾರೆ. ನಡಿಯೋ, ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಎಡಕ್ಕೆ ನಡಿಯೋ ಅಂತ ಕೇಳ್ತಾರೆ. ಎಡಕ್ಕ ಅವ್ವ, ಇದು ಯಾವ ದಾರಿನವ, ನನಗಂತೂ ಗೊತ್ತಿಲ್ಲಪ್ಪ, ಸುಮ್ಮನೆ ನೀನು ಎಡಕ್ಕೆ ನಡಿ, ನನಗೆ ಮರುವು, ಹಂಗೆ ನಿನಗೂ ಮರುವೇನೋ ಅಂತ ಕೇಳ್ತಾರೆ. ನನಗೆ ವಯಸ್ಸಾಗೋಯ್ತು, ನನಗೇನೋ ಮರುವು, ನಿನಗೂ ಮರುವಾ, ಅದು ಎಡಕ್ಕೆ ಅವ್ವ, ಇದು ಕಾವ್ಯರ ಮನೆಗೆ ಹೋಗೋ ರೋಡಲ್ವಾ ಅಂತ ಹೇಳ್ತಾರೆ. ನಾನು ಯಾಕೆ ಕಾವ್ಯರ ಮನೆಗೆ ಹೋಗಲಿ, ನಾನು ಬೀಗ್ರ ಮನೆಗೆ ಹೋಗ್ತಿದ್ದೀನಿ. ಅದೇನದು ಬೀಗ್ರ ಮನೆ ಅಂತ ಹೇಳ್ತಿದ್ಯಾ, ಕಾವ್ಯರ ಮನೆ ಅಂತ ಹೇಳಿದ್ರೇನು ಅಂತ ಹೇಳ್ತಾರೆ. ಯಾಕೆ ಹಿಂಗೆ ಹೋಯ್ತಿದ್ಯವ, ನನಗೂ ಗೊತ್ತು ದಾರಿ ಅಂತ ಹೇಳ್ತಾನೆ. ಹೌದಾ, ಯಾಕೆ ಹಿಂಗೆ ಸಡನ್ನಾಗಿ ಅಂತ ಹೇಳ್ತಾರೆ. ಅದು ಬೀಗರು ಬೆಳಗ್ಗೆನೇ ಫೋನ್ ಮಾಡಿದ್ರು, ಏನೋ ಬೋರ್ವೆಲ್ ಹಾಕಿಸ್ಬೇಕಂತೆ, ಹಾಗಾಗಿ ಮಹಾದೇವ ಮುಟ್ಟಿದ್ದೆಲ್ಲ ತುಂಬ ಒಳ್ಳೆಯದಾಗುತ್ತೆ, ಮಹಾದೇವನ ಕರ್ಕೊಬನ್ನಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಹೇಳಿದೆ. ಮೊದಲೇ ಹೇಳ್ಬೋದಿತ್ತು, ಹೇಳಿದ್ರೆ ನಾನು ಕರ್ಕೊಬತ್ತಿದ್ದ, ನೀನು ಟಣ್ಣ ಅಂತ ನೀನು ಹೋಗಿ ಅಲ್ಲೇ ಇರ್ತಿದ್ದೆ, ಅದಕ್ಕೆ ಹೇಳಲಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪ್ರೇಮ ನೋವಿಲ್ಲ ಅಂತಂದ್ರು ಕೂಡ ಹಾಗೆ ಚೆಕ್ ಮಾಡ್ತಿರ್ತೇನೆ. ರಾಮ್, ಇಲ್ಲಿ ನೋವಾ, ಅಲ್ಲೋ ಅಂತ. ಅಯ್ಯೋ ರಾಮ್ ಇಲ್ಲೇ ನೋವ್ತಿದೆ ಕಣೋ, ಸರಿ ಮೂಳೆ ಡಾಕ್ಟ್ರನ್ನ ಬರಳಿದಾರ ಅಂತ ಹೇಳ್ತಾರೆ. ಹಾಂ ಸರ್, ಬರಳಿದ್ವಿ ಮೂಳೆ ಡಾಕ್ಟ್ರನ್ನ ಅಂತ ಹೇಳ್ತಾರೆ. ಏನು ಮೂಳೆ ಡಾಕ್ಟ್ರಾ ಅಮ್ಮ ಅಂತ ಜೋರಾಗಿ ಹೇಳ್ತಿರ್ತಾರೆ. ಅಯ್ಯೋ ರಾಮ, ಅವ್ರು ಏನು ಮಾಡಲ್ಲ ನಿನಗೆ ಆಯಿತಾ, ಏನಾಗಿದೆ ಅಂತ ಟ್ರೀಟ್ಮೆಂಟ್ ಕೊಡ್ತಾರೆ, ಸುಮ್ಮನೆ ಇರು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಡಾಕ್ಟ್ರು ಕೂಡ ಬರ್ತಾರೆ. ಮೇಡಮ್ ಏನಾಗಿದೆ ಅಂತ ನೋಡಿ ಅಂತ ಹೇಳ್ತಾರೆ. ಇನ್ನೂ ಮುಟ್ಟೋಕ್ಕೂ ಮುಂಚೆ ಅಮ್ಮ ಅಂತ ಜೋರಾಗಿ ಹೇಳ್ತಾ ಇರ್ತಾರೆ. ಅಯ್ಯೋ ನಾವು ಇನ್ನೂ ಮುಟ್ಟೇ ಇಲ್ಲಮ್ಮ, ಸುಮ್ಮನಿರಿ ಅಂತ ಹೇಳ್ತಾರೆ ಆ ಮೂಳೆ ಡಾಕ್ಟ್ರು. ಆವಾಗ ಸರಿ ಆಯಿತು, ನೀವು ಅಲ್ಲಿಗೆ ನನ್ನ ವಾರ್ಡಿಗೆ ಕರ್ಕೊಬನ್ನಿ ಸರ್, ನಾನು ಅಲ್ಲಿ ನೋಡ್ತೀನಿ ಅಂತ ಹೇಳ್ತಾರೆ. ನಾನು ವಾರ್ಡ್ಗಾನು ನಾನು ಹೋಗಲ್ಲ, ಒಳ್ಳೆ ಚಿಕ್ಕ ಮಗು ಥರ ಆಡ್ತಿದ್ಯಲ್ಲ ಪ್ರೇಮ, ಯಾಕೆ ಹೀಗೆ ಆಡ್ತಿದ್ಯಾ ಅಂತ ಹೇಳ್ತಾನೆ. ಹೋಗು ನೀನು ಹೋಗು, ನೀನು ಬರಬೇಕು, ಇಲ್ಲಾಂದರೆ ನಾನು
ನನಗೆ ಭಯ ಆಗುತ್ತೆ ರಾಮ್, ನೀನು ಬಾ ಅಂತ ಹೇಳ್ತಿದ್ದಾನೆ. ಸರಿ ಆಯಿತು, ನಾನು ಬರ್ತೀನಿ, ನೀನು ಹೋಗಿರು ಆಯಿತಾ ಅಂತ ಹೇಳ್ತಾಳೆ. ಆಗ ಪ್ರೀತಿಯಿಂದ ನಿಧಾನವಾಗಿ ಅವಳನ್ನ ಕೆಳಗಿಳಿಸ್ತೀನಿ. ಅದಕ್ಕೆ ಕಣೋ ನನಗೆ ನೀನಂದರೆ ತುಂಬ ಇಷ್ಟ, ನೀನು ನೋಡಬೇಕು ಅಂತ ಬಂದಿದ್ದು, ನಿನ್ನ ಪ್ರೀತಿ ಕಾಳಜಿನ ಅಂತ ಹೇಳಿಬಿಟ್ಟು ಹಾಗೆ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ ಪ್ರೇಮ. ಸರಿ ಆಯಿತು, ನೀನು ಹೋಗು, ನಾನು ಬರ್ತೀನಿ ಅಂತ ಹೇಳ್ತಾಳೆ. ಸರಿ ರಾಮ್ ಆಯಿತು ಅಂತ ಹೇಳ್ಬಿಟ್ಟು ಹಾಗೆ ಕೈನ ಇಟ್ಕೊಂಡು ಹಾಗೆ ಹೋಗ್ತಾಳೆ. ರಾಮ್ ಕೂಡ ಹೋಗು ನಾನು ಬರ್ತೀನಿ ಅಂತ ಹೇಳ್ತಾನೆ ಇರ್ತಾನೆ. ಸರಿ ಅಂತ ಹೇಳ್ತಾಳೆ. ಆಗ ಡಾಕ್ಟ್ರು ಸಿಸ್ಟರ್ ಬಂದ್ಬಿಟ್ಟು, ಸರ್ ಇವರು ಸರೋಜ ಡಾಕ್ಟರ್ ಕಳಿಸಿದ್ರು, ಕೈ ಫ್ರಾಕ್ಚರ್ ಆಗಿದೆ ಅಂತ ಹೇಳ್ತಾರೆ. ಹೌದಮ್ಮ, ನೀನಾ ಬಾ ಅಂತ ಹೇಳ್ಬಿಟ್ಟು ಬಾಯಲ್ಲಿ ಮಲ್ಕೊ ಅಂತ ಹೇಳ್ಬಿಟ್ಟು ಮಲಗಿಸ್ತಾರೆ. ಏನೂ ಆಗಲ್ಲ, ಹೆದರ್ಕೋಬೇಡ ಆಯಿತಾ ಅಂತ ಹೇಳ್ಬಿಟ್ಟು ಎಕ್ಸ್ರಾ ನೋಡ್ತಿರೋದು. ಏನಿದು ಇಷ್ಟೊಂದು ಫ್ರ್ಯಾಕ್ಚರ್ ಆಗಿದೆಯಲ್ಲ, ಕೈ ಮಾತ್ರ ಹೆಂಗಿದೆ ಅಂತ ಹೇಳ್ತಾರೆ. ಮೇಡಮ್ ನಾನು ರಾಮ್ ಡಾಕ್ಟ್ರು ಹೆಂಡ್ತಿ ಅಂತ ಹೇಳ್ತಾರೆ. ಹೌದಾ, ಅದಕ್ಕೆ ಹೇಳ್ತಿದ್ರು ಮೇಡಮು, ಡಾಕ್ಟ್ರು ಫಸ್ಟೇ ನೋಡ್ತಿದ್ರು ನಿನ್ನ ಅಂತ, ಹೆಂಡ್ತಿ ಮೇಲೆ ತುಂಬ ಕಾಳಜಿ ಇದೆ ಅವ್ರಿಗೆ, ಅದಕ್ಕೋಸ್ಕರ ನಿನ್ನ ಫಸ್ಟೇ ಟ್ರೀಟ್ ಮಾಡ್ತಿದ್ರು ಅನಿಸುತ್ತೆ. ರಾಮ್ ನಿಮ್ಮನ್ನ ತುಂಬ ಪ್ರೀತಿಸ್ತಾರೆ ಅನಿಸುತ್ತೆ. ಹ್ಞೂ ಡಾಕ್ಟ್ರೇ ಅದು ಕೈ ಏನೂ ಆಗಿಲ್ಲ. ಏನು ಹೇಳ್ತಿದ್ಯಮ್ಮ? ಹೌದು, ನಾನು ತವ್ರ ಮನೆಗೆ ಅಂತ ಹೋಗ್ತಿದ್ದ, ಯಾವ್ದು ಆಗುತ್ತೋ ಏನೋ ಅಂತ ಹೇಳಿಬಿಟ್ಟು ರಾಮ್ ನೋಡಬೇಕು ಅಂತ ಅನ್ಸ್ಬಿಟ್ಟು ಕೈಗೆ ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳಿಬಿಟ್ಟು ಬಂದೆ ಅಂತ ಹೇಳ್ತಿರ್ತಾರೆ. ದಯವಿಟ್ಟು ಸಾರಿ, ನನಗೇನೂ ಆಗಿಲ್ಲ, ಮತ್ತು ಎಕ್ಸ್ರೇ ಇದು ಯಾವುದೋ ಬೇರೆ ಬಂದೆ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಮಹಾದೇವ ಮತ್ತು ಕಲ್ಯಾಣಿ ಇಬ್ಬರು ಕೂಡ ಬಂದೇ ಬಿಡ್ತಾರೆ ಕಾವ್ಯ ಅವ್ರ ಮನೆಗೆ. ಮಹಾದೇವ್ಗಂತೂ ಫುಲ್ಲು ಖುಷಿ. ಆವಾಗ ಸತ್ಯನಾರಾಯಣ ಮತ್ತು ಅವ್ರ ಹೆಂಡತಿ ಇಬ್ಬರು ಕೂಡ, ಇವಾಗ ಬಂದ್ರ ಬೇಗ್ರೆ, ಇವಾಗ ಬಂದೆ ಮಹಾದೇವ ಅಂತ ಹೇಳ್ತಿದ್ದಾರೆ. ಹ್ಞೂ ಮಾವ ಇವಾಗ ಬಂದೆ ಅಂತ ಹೇಳ್ತಾರೆ. ಏನು ಫುಲ್ ಖುಷಿಯಾಗಿದ್ದೀರಾ ಅಂತ ಹೇಳ್ತಾರೆ. ಪ್ರಯಾಣ ಎಲ್ಲ ಹೇಗಿತ್ತು, ಚೆನ್ನಾಗಿತ್ತಾ ಅಂತ ಎಲ್ಲರೂ ಕೂಡ ಮಾತಾಡ್ತಿರ್ತಾರೆ. ಹೌದು, ಅದರಲ್ಲೂ ನಮ್ಮ ಮಹಾದೇವನ ಮುಖ ಅಂತೂ ನನಗೆ ನೋಡೋಕ್ಕಾಗ್ತಿರ್ಲಿಲ್ಲ ಇಲ್ಲಿಗೆ ಬರೋವರೆಗೂ. ಅದಕ್ಕೆ ಒಂದು ಮಾತು ಕೂಡ ಹೇಳಲಿಲ್ಲ ಬೇಗ್ರೆ, ನಾನು ಅಲ್ಲಿಂದ ಅವನ್ನ ಕರ್ಕೊಂಡು ಬಂದೆ ಅಂತ ಹೇಳ್ತಾರೆ. ಅವಾಗ ಅತ್ತೆ ಚೆನ್ನಾಗಿದ್ದೀರಾ ಅಂತ ಹೇಳ್ತಾರೆ. ನೀವು ಚೆನ್ನಾಗಿದ್ದೀರಪ್ಪ ಅಂತ ಎಲ್ಲ ಕೇಳ್ತಾರೆ. ಅದೇ ಟೈಮ್ಗೆ ಕಾವ್ಯ ಕೂಡ ಬರ್ತಾರೆ. ಅಪ್ಪ ಅಂದ್ಕೊಂಡು, ಅಯ್ಯೋ ನೀವೇನಿಲ್ಲಿ, ನೀವು ಇಲ್ಲಿಗೂ ಬಂದ್ರಾ ಅಂತ ಮಹಾದೇವ್ ನೋಡ್ಕೊಂಡು ಮಾತಾಡ್ತಿದ್ದಾರೆ. ಹೌದು ಮಹಾಪ್ರಭು, ನಾವೇ ಬಂದಿರೋದು, ನಿಜವಾಗ್ಲೂ ಇಲ್ಲಿಗೂ ಬಂದ್ಬಿಟ್ಟಾ ನೀನು ಅಂತ ಬೈತಾ ಇರ್ತಾಳೆ. ನೀವೆಲ್ಲೋ ನಾವಲ್ಲೇ, ನೀನು ಬಿಟ್ಟಿರೋಕ್ಕಾಗ್ಲಿವಲ್ಲ ಕಾವ್ಯ, ಅದಕ್ಕೆ ಬಂದೆ ಅಂತ ಇಬ್ರು ಗೊಣಗ್ತದೆ. ಇದೇನಮ್ಮ ಕಾವ್ಯ, ನಿನ್ನ ಗಂಡ ಮತ್ತು ಅತ್ತೆ ಬಂದರೆ ಹಿಂಗೆ ಮಾತಾಡ್ತಿದ್ದೆ. ಅದು ಸಡನ್ನಾಗಿ ಅವ್ರು ಬರೋದು ನನಗೆ ಗೊತ್ತಿರಲಿಲ್ವಲ್ಲ, ಅದಕ್ಕೆ ಕೇಳಿದೆ ಅಪ್ಪ ಅಷ್ಟೇ, ಇನ್ನೇನಿಲ್ಲ. ಅದು ಬಿಟ್ಟು ಇನ್ನೇನಿಲ್ಲ, ಅವ್ರು ಬಂದರೆ ನನಗೂ ಖುಷಿನೇ ಅಂತ ಹೇಳ್ತಾರೆ. ಏನು ಚೆನ್ನಾಗಿ ಹೇಳ್ತಿದ್ಯೋ. ಹೌದಮ್ಮ ಕಾವ್ಯ, ನಿನ್ನ ನೋಡ್ದಲೇ ಮಹಾದೇವನ ಮುಖ ಅಂತೂ ಬತ್ತೋಗಿತ್ತು. ಈಗ ನೋಡು, ನಿನ್ನ ನೋಡಿದ ತಕ್ಷಣ ಒಳ್ಳೆ ಹುಣ್ಣಿಮೆ ಚಂದ್ರನ ಥರ ಪಳ ಪಳ ಅಂತ ಹೊಳಿತಿದ್ದೆ. ಯಾಕೆ ಸುಳ್ಳು ಹೇಳ್ತಿದ್ಯಾವ, ಸುಮ್ಮನಿರು, ಯಾಕೆ ಹೇಳ್ತಿದ್ಯಾ ಅಂತ ಹೇಳ್ತಾರೆ. ಗೇಂಡಮೃಂಗ ಇಲ್ಲಿಗೂ ಬಂದ್ಬಿಟ್ಟ ಅಂತ ಹೇಳ್ತಾರೆ. ಹೌದು ಕಾಡ್ರಾಕ್ಷಸಿ, ನೀನು ಬಿಟ್ಟಿರೋಕ್ಕಾಗಲ್ವಲ್ಲ, ಅದಕ್ಕೆ ಬಂದೆ ಅಂತ ಹೇಳ್ತಾರೆ. ನೀನು ಎಷ್ಟೇ ಮೂತಿನ ಮೂಲಂಗಿ ಥರ ಮಾಡ್ಕೊಂಡ್ರು ನಾನು ಇಲ್ಲಿಂದ ಹೋಗಲ್ಲ, ಇಲ್ಲೇ ಟಿಕಾಣಿ ಹೂಡೋದೆಯಾ ಅಂತ ಹೇಳ್ತಾರೆ. ಏನು ಹೇಳ್ತಿದ್ಯಾ ಅಂತ ಹೇಳ್ತಾರೆ. ಏನಿದು ಇಬ್ಬರು ಗುಸಿ ಗುಸಿ ಅಂತ ಇದ್ದೀರಲ್ಲ. ಹೌದಮ್ಮ ಕಾವ್ಯ, ತೋಟದಲ್ಲಿ ಬೋರ್ವೆಲ್ ಹಾಕಿಸ್ಬೇಕು, ಸೊ ಅಲ್ಲಿವರೆಗೂ ಇಲ್ಲೇ ಇರ್ತಾರೆ ಮಹಾದೇವ. ನೀವು ಹಿಂಗೇನು ಕೆಲಸ ಇಲ್ಲ, ನೀನು ಮಹಾದೇವನ ನೋಡ್ಕೊಳ್ಳೋದೇ ಕೆಲಸ. ಅಪ್ಪ ಇದೆಲ್ಲ ಯಾವಾಗಾಯಿತು ನನಗೆ ಗೊತ್ತಿಲ್ದಲೆ, ಇದೆಲ್ಲ ಇವಾಗ ಆಯ್ತಮ್ಮ ಆಯಿತಾ, ಇದೆಲ್ಲ ತುಂಬ ದಿವಸದಿಂದ ಇತ್ತು ಮಾಡಿಸ್ಬೇಕು ಅಂತ, ಸೊ ಹಂಗಾಗಿ ಈಗ ಸಡನ್ನಾಗಿ ಪ್ಲ್ಯಾನ್ ಆಯಿತು ಅಷ್ಟೇ. ಯಾಕಮ್ಮ ಕಾವ್ಯ, ನಾವು ಬಂದಿರೋದು ಇಷ್ಟ ಆಗಲಿಲ್ಲ? ಅಯ್ಯೋ ಹಾಗೇನಿಲ್ಲ ಅತ್ತೆ, ತುಂಬಾ ಖುಷಿ ಆಯಿತು, ಕೇಳಿದೆ ಅಷ್ಟೇ, ಬೋರ್ವೆಲ್ ಹಾಕೋ ವಿಚಾರ ಗೊತ್ತಿರಲಿಲ್ವಲ್ಲ, ಅದಕ್ಕೆ ಕೇಳಿದೆ ಅಂತ ಹೇಳ್ತಾನೆ. ಹೌದಮ್ಮ, ನಿಂಗೆ ಏನು ಕೆಲಸ ಇಲ್ಲ, ನಿನ್ನ ಗಂಡು ನೀನು ಚೆನ್ನಾಗಿ ನೀನು ನೋಡ್ಕೋಬೇಕು ಆಯಿತಾ. ನಮ್ಮ ಕೆಲಸ ನಾವೇನಿದೆ ನೀವು ಅದನ್ನು ನೋಡ್ಕೋತೀನಿ, ನಿಮ್ಮ ಕೆಲಸನೇನಿದೆ ನೀನು ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಆಯಿತಾ. ಬನ್ನಿ ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ರಲ್ಲ ಅಂತ ಎಲ್ಲರೂ ಒಳಗಡೆ ಹೋಗ್ತಾರೆ. ಕಾಡ್ರಾಕ್ಷಸಿ ನಡಿ, ಇನ್ನೇನು ಕೆಲಸ ಇಲ್ಲ, ನೀನು ನನಗೆ ನಿನ್ನ ಗಂಡು ನೋಡ್ಕೊಳ್ಳೋದೇ ಕೆಲಸ ಆಯಿತಾ. ತುಂಬ ಚಳಿ ಆಗ್ತಿದೆ, ಹೋಗು ದೊಡ್ಡ ಲೋಟದಲ್ಲಿ ಒಂದು ಕಾಫಿ ತೊಗೊಬರೋಗು ಆಯಿತಾ. ಗೇಂಡಮೃಗ ಹಬ್ಬ ಒಳಗೆ ನಿನಗೆ ಮಾಡ್ತೀನಿ, ನಾನು ಕೊಡೋ ಕಾಟ ನೀನು ಸಹಿಸ್ಕೊಂಡ್ರೆ ಸಾಕು, ಬಾವಿ ಒಳಗೆ ಬೀಳ್ದವ್ರು ಸಾಕು. ಬಾವಿ ಒಳಗೆ ಬಿದ್ದರೂ ಕೂಡ ನೀನು ಎತ್ತೆ ಯಾಕೆಂದರೆ ನಾನು ಕಟ್ಟಿರೋ ತಳಿ ನೀನು ಕೂತ್ಕೆಲೈತೆ, ಹಾಗಾಗಿ ನೀನು ನನ್ನ ಕಾಪಾಡ್ಕೋತೀಯ, ನನಗೆ ಧೈರ್ಯ ಇದೆ. ನಿಂತ್ಕೊಳ್ಳೆ ಕಾಡ್ರಾಕ್ಷಸಿ, ಓಡೋಗ್ಬೇಡ ಅಂತ ಹೇಳಿಬಿಟ್ಟು ಮಹಾದೇವನು ಕೂಡ ಪಾಪ ಒಳಗಡೆ ಹೋಗ್ತಾನೆ. ಇನ್ನೊಂದು ಕಡೆ ಎಕ್ಸ್ರೇನ ನೋಡ್ತಾ ಇರ್ತಾರೆ ಡಾಕ್ಟರು. ಮೇಡಮ್ ದಯವಿಟ್ಟು ಸಾರಿ, ನಾನು ರಾಮ್ ನೋಡಬೇಕಿತ್ತು, ಅದಕ್ಕೋಸ್ಕರ ಈ ಥರ ಸುಳ್ಳು ಹೇಳಿದೆ ಅಂತ ಹೇಳ್ತಾರೆ. ನೋಡಮ್ಮ ಪ್ರೇಮ, ಈ ಥರ ಎಲ್ಲ ಸುಳ್ಳು ಹೇಳ್ಬಾರ್ದು,
ಈ ಥರ ಡಾಕ್ಟರ್ ವಿಷಯದಲ್ಲಿ ಒಂದಾಗಿ ಎರಡಾಗುತ್ತೆ ನೋಡಿಕ ಇದನ್ನೆಲ್ಲ ಎಲ್ಲಿ ತೊಗೊಬಂದೆ ಅಲ್ಲಿ ಯಾರ ಹತ್ರನೂ ಇಸ್ಕೊಬಂದೆ ಏನೋ ಸರ್ಜರಿ ಆಗಿದೆ ಅಂತ ನಾನು ಮಾಡಿದ್ರೆ ಏನು ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಹಾಗೆ ನಗಾಡ್ತಾರೆ. ಏನು ನಿಮ್ಗೊಬ್ರಿಗೆ ಮಾತ್ರನಾ ಸೀರಿಯಸ್ನೆಸ್ ಬರೋದು, ನಮಗೇನು ತಮಾಷೆ ಮಾಡೋಕ್ಕೆ ಬರಲ್ವಾ? ಹಾಗಾಗಿ ನಾನು ಅಷ್ಟೇ ಮಾಡಿದೆ ತಮಾಷೆ, ಇನ್ನೊಂದ್ಸಲ ಈ ರೀತಿ ಎಲ್ಲ ಮಾಡಬಾರ್ದು ಆಯಿತಾ. ಗಾಬರಿ ಆಗುತ್ತೆ. ನಿಮ್ಮ ಗಂಡಂಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಆಯಿತಾ, ಅವ್ರು ಯಾವತ್ತೂ ಕೂಡ ಕಮ್ಮಿ ಆಗಲ್ಲ ಅಂತ ಹೇಳ್ತಾರೆ. ಇದು ಇವತ್ತಿನ ಸ್ಟೋರಿ. ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ.